ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ನನ್ನ ಹೆಸರು ನಟರಾಜ್ ಮಾಳವದೆ ಅಂತ. ಸುಮಾರು ಸತಿ ನಾವು ಅನ್ಕೊಳ್ತಾ ಇರ್ತೀವಿ ಸ್ಟಾಕ್ ಮಾರ್ಕೆಟ್ ಅಂತಂದ್ರೆ ಬರೀ ಬೈ ಮಾಡೋದು, ಹೋಲ್ಡ್ ಮಾಡೋದು, ಸೆಲ್ ಮಾಡೋದು ಅಂತ ಹೇಳ್ಕೊಂಡು ನಾವು ಯೋಚನೆ ಮಾಡ್ತಾ ಇರ್ತೀವಿ. ಬಟ್ ಮಾರ್ಕೆಟ್ ಬೀಳ್ತಾ ಇರಬೇಕಾದ್ರೂ ಕೂಡ ಆ ಒಂದು ಬೀಳ್ತಕ್ಕಂಥ ಮಾರ್ಕೆಟ್ ಅಲ್ಲೂ ಎನ್ಕ್ಯಾಶ್ ಮಾಡ್ತಕ್ಕಂಥ ಅವಕಾಶಗಳು ಇವತ್ತಿನ ಮಟ್ಟಿಗೆ ನಮ್ಗೆ ಇರುತ್ತೆ. ಸೊ ಬೇಸಿಕಲಿ ಅದನ್ನೇ ಡೆರಿವೇಟಿವ್ ಮಾರ್ಕೆಟ್ ಅಂತ ನಾವು ಹೇಳ್ಬೋದು. ಸೊ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ. ಇವತ್ತಿನ ವಿಡಿಯೋ ಮೂಲಕ ನಾನು ಕಾನ್ಸಂಟ್ರೇಟ್ ಮಾಡಕ್ ಹೋಗ್ತಾ ಇರತಕ್ಕಂಥದ್ದು ಆಪ್ಷನ್ಸ್ ಬಗ್ಗೆ. ಸೊ ಬೇಸಿಕ್ ಇಂದ ಬಿಗಿನರ್ ಕಾನ್ಸೆಪ್ಟ್ ಇಂದ ಇವತ್ತಿನ ಮಟ್ಟಿಗೆ ನಾನು ಡಿಸ್ಕಷನ್ ಮಾಡಕ್ ಹೋಗ್ತಾ ಇರ್ತಕ್ಕಂಥದ್ದು ಎಂಡ್ ವರ್ಗು ನೋಡ್ತಕ್ಕಂಥದ್ದು ಅಬ್ಸಲ್ಯೂಟ್ಲಿ ಕ್ರಿಟಿಕಲ್ ಆಗಿರುತ್ತೆ ವಿಷಯವನ್ನ. ಬಿಕಾಸ್ ಒಂದು ಎಕ್ಸಾಂಪಲ್ ಇಂದ ಇನ್ನೊಂದು ಎಕ್ಸಾಂಪಲ್ಗೆ ಲಿಂಕ್ ಇರುತ್ತೆ. ಸೊ ಹಾಗಾಗಿ ಕೊನೆವರೆಗೂ ಈ ವಿಡಿಯೋನ ನೋಡಿ. ಸೊ ಆಪ್ಷನ್ಸ್ ಬಗ್ಗೆ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ ಈ ಪರ್ಟಿಕ್ಯುಲರ್ ವಿಡಿಯೋ ನೋಡೋದ್ರ ಮೂಲಕ. ಇನ್ ಕೇಸ್ ನಿಮ್ಮಲ್ಲಿ ಯಾರಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ನಿಮಗೆ ಸಿಗಬೇಕು ಅಂದ್ರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಒಂದು ಎಕ್ಸಾಂಪಲ್ ಮೂಲಕ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದು ನಿಮ್ಮ ಹತ್ರ ಗೋಲ್ಡ್ ಇದೆ ಅಂತ ಅನ್ಕೊಳ್ಳೋಣ. ಗೋಲ್ಡಿನ ಬೆಲೆ ಏರುಪೇರು ಆಗ್ತಾ ಇರುತ್ತೆ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಬರ್ತಕ್ಕಂಥ ದಿನದಲ್ಲಿ ಅಂದ್ರೆ ಒಂದು 6 ತಿಂಗಳು ಆದ್ಮೇಲೆ ಆ ಗೋಲ್ಡಿನ ಬೆಲೆ ಕಡಿಮೆ ಆಗುತ್ತೆ ಅಂತಂದ್ರೆ ನಿಮಗೆ ಆಬ್ವಿಯಸ್ಲಿ ಲಾಸ್ ಆಗುತ್ತೆ. ಸೊ ಈ ಒಂದು ವಿಷಯ ಅಥವಾ ಈ ಭಯ ನಿಮ್ಗಿದೆ ಅಂತಂದ್ರೆ ನೀವು ಸುಮ್ಮನೆನೂ ಕುತ್ಕೋಬಹುದು. ಅಂದ್ರೆ ಬೇಸಿಕಲಿ ಗೋಲ್ಡ್ ಇರ್ಲಿ ಬಿಡಪ್ಪ, ನನ್ನ ಹತ್ರ ಲಾಸ್ಟ್ ನಾನು ತಗೊಳ್ತೀನಿ ಅಂತ ಕುತ್ಕೋಬಹುದು. ಇನ್ನೊಂದು ಕಡೆಯಿಂದ ಸ್ಮಾರ್ಟ್ ಅಗ್ರಿಮೆಂಟ್ಸ್ ಗಳನ್ನು ಕೂಡ ಮಾಡ್ಕೋಬಹುದಾಗಿರುತ್ತೆ. ಅಸ್ಯೂಮ್ ನನಗೆ ಗೋಲ್ಡ್ ಅನ್ನ ಪರ್ಚೇಸ್ ಮಾಡಬೇಕು ಅಂತಿದೆ, ನಾನು ನಿಮ್ಮ ಹತ್ರ ಬರ್ತೀನಿ, ಬಟ್ ಸದ್ಯಕ್ಕೆ ನನಗೆ ಪರ್ಚೇಸ್ ಮಾಡ್ತಕ್ಕಂಥ ಇಂಟ್ರೆಸ್ಟ್ ಇಲ್ಲ. 6 ತಿಂಗಳು ಆದ್ಮೇಲೆ ನೋಡ್ಕೊಂಡು ನಾನು ಬೈ ಮಾಡಬೇಕು ಅನ್ನೋ ಒಂದು ಥಾಟ್ ಪ್ರೊಸೆಸ್ ನನಗಿದೆ ಅಂತ ಅನ್ಕೊಂಡಾಗ ನಮ್ಮಿಬ್ಬರ ಒಂದು ಆಪೋಸಿಟ್ ವ್ಯೂಸ್ ಗಳು ಏನಿದೆಯೋ ಇಲ್ಲಿ ಮ್ಯಾಚ್ ಆಗುತ್ತೆ. ಸೊ ಆ ರೀತಿಯಂತ ಸಂದರ್ಭದಲ್ಲಿ ಗೋಲ್ಡ್ ಸೆಲ್ ಮಾಡಕ್ಕೆ ನೀವು ರೆಡಿ ಇದ್ದೀರಾ ಫ್ಯೂಚರ್ ಅಲ್ಲಿ ಸದ್ಯದ ಬೆಲೆಗೆ, ಅದೇ ಗೋಲ್ಡ್ ಅನ್ನ ಫ್ಯೂಚರ್ ಅಲ್ಲಿ ನಾನು ಕೂಡ ರೆಡಿ ಇದ್ದೀನಿ ಈ ಸದ್ಯದ ಬೆಲೆ ನಡೀತಾ ಇರೋದಕ್ಕೆ ಪರ್ಚೇಸ್ ಮಾಡೋದಕ್ಕೆ ಅಂತ ಅನ್ಕೊಳ್ಳೋಣ. ಈ ಎಕ್ಸಾಂಪಲ್ ನಿಮ್ಗೆ ಕ್ಲಿಯರ್ ಆಗಿದೆ ಅಂತಂದ್ರೆ ಇವಾಗ ನಾವು ಇಬ್ರು ಒಂದು ಅಗ್ರಿಮೆಂಟ್ ಮಾಡ್ಕೊಳ್ತಾ ಇದೀವಿ. ಅಸ್ಯೂಮ್ ನಿಮ್ಮ ಹತ್ರ ಗೋಲ್ಡ್ ಅನ್ನ ಪರ್ಚೇಸ್ ಮಾಡ್ಲಿಕ್ಕೆ 6 ತಿಂಗಳು ಆದ್ಮೇಲೆ, ಇವಾಗಲ್ಲ 6 ತಿಂಗಳು ಆದ್ಮೇಲೆ 4,000 ರೂಪಾಯಿ ಸದ್ಯಕ್ಕೆ ಗೋಲ್ಡ್ ನಡೀತಾ ಇದೆ ಅಂತಂದ್ರೆ ಆ 4,000 ರೂಪಾಯಿಗೆ ಬೈ ಮಾಡ್ಲಿಕ್ಕೆ ನಾನು ನಿಮಗೆ ಒಂದು 100 ರೂಪಾಯಿ ಕೊಡ್ತಾ ಇದೀನಪ್ಪ ಇವತ್ತು ಅಂತ ಅನ್ಕೊಳ್ಳೋಣ. ಸೊ 100 ರೂಪಾಯಿ ಏನಕ್ಕೆ ಅಂತಂದ್ರೆ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳಿಕ್ಕೆ. 100 ರೂಪಾಯಿ ಅಗ್ರಿಮೆಂಟ್ ಮೂಲಕ ನಾನು ಹೇಳ್ತಾ ಇದ್ದೀನಿ ನಿಮಗೆ ಬೈಯರ್ ಆಗಿ 6 ತಿಂಗಳು ಆದ್ಮೇಲೆ ಓಕೆ ಗೋಲ್ಡ್ ಅನ್ನ ಬೈ ಮಾಡ್ತಕ್ಕಂತಹ ಅಧಿಕಾರ ಅಥವಾ ರೈಟ್ ಏನಿದೆಯೋ ನನ್ನ ಕಡೆ ಇರುತ್ತೆ. ನಾನು ಬೇಡ ಅಂತಾನು ಹೇಳ್ಬೋದು, ಆ ಅಧಿಕಾರ ನನ್ನ ಹತ್ರ ಇದೆ. ಬಟ್ ಈ ರೀತಿಯಾದಂತಹ ಆಪ್ಷನ್ ನಿನಗಿಲ್ಲ. ನೀನ್ ನನಗೆ ಸೆಲ್ ಮಾಡ್ಲೇಬೇಕು, ನಾನು ತಗೊಳ್ತೀನಿ ಅಂತ ರೆಡಿ ಆದ್ರೆ ನೀನ್ ನನಗೆ ಆ ಗೋಲ್ಡ್ ಅನ್ನ 4,000 ರೂಪಾಯಿಗೆ ಗ್ರಾಮ್ಗೆ ನೀನ್ ಸೆಲ್ ಮಾಡ್ಲೇಬೇಕು ಅನ್ನೋ ಒಂದು ಅಗ್ರಿಮೆಂಟ್ಗೆ ನೀವು ಅಗ್ರಿಮೆಂಟ್ ಮಾಡ್ಕೊಳ್ತೀರಾ. ಸೊ ಈ ಅಗ್ರಿಮೆಂಟ್ ಆಗೋದಕ್ಕೋಸ್ಕರ ನಾನು ನಿನಗೆ 100 ರೂಪಾಯಿ ಕೊಡ್ತಾ ಇದೀನಪ್ಪ ಇಲ್ಲಿ, ಇದನ್ನ ಟೋಕನ್ ಅಡ್ವಾನ್ಸ್ ಆಗಿ ಕನ್ಸಿಡರ್ ಮಾಡ್ಕೊ. ಸಪೋಸ್ 6 ತಿಂಗಳು ಆದ್ಮೇಲೆ ನಾನು ನಿನ್ನ ಹತ್ರ ಗೋಲ್ಡ್ ತಗೊಳಕ್ ರೆಡಿ ಇಲ್ಲ, ನಾನು ನಿನ್ನ ಈ ಒಂದು ಡೀಲ್ ಅನ್ನ ಕಾಲ್ ಅಪ್ ಮಾಡ್ತಾ ಇದೀನಿ, ನಾನು ತಗೊಳ್ಳಲ್ಲ ಅಂತಂದ್ರೆ ಈ 100 ರೂಪಾಯಿನ ನಿನ್ನ ಹತ್ರ ನೀನೇ ಇಟ್ಕೊಳ್ಬಹುದು. ಈ ಕಾಂಟ್ರಾಕ್ಟ್ಗೆ ನೀನು ಅಗ್ರಿ ಆಗ್ತಾ ಇರೋದಕ್ಕೆ ಅಥವಾ ನನಗೆ ಈ ರೈಟ್ಸ್ ಅನ್ನ ಕೊಡ್ತಾ ಇರೋದಕ್ಕೆ ನಾನು ನಿನ್ ಕೊಡ್ತಾ ಇರ್ತಕ್ಕಂಥ 100 ರೂಪಾಯಿ ಇದು ಅಂತ ಹೇಳ್ಕೊಂಡು ನೀವು ಅಗ್ರಿಮೆಂಟ್ ಮಾಡ್ಕೊಳ್ತೀರಾ. ಸೊ ಇದ್ರ ಮೂಲಕ ಅಸ್ಯೂಮ್ 6 ತಿಂಗಳು ಆಗೋಗಿದೆ, 6 ತಿಂಗಳು ಆದ್ಮೇಲೆ ಗೋಲ್ಡಿನ ಬೆಲೆ 5,000 ರೂಪಾಯಿ ನಡೀತಾ ಇದೆ 1 ಗ್ರಾಮ್ಗೆ ಅಂತ ಅನ್ಕೊಳ್ಳೋಣ, ಎಕ್ಸಾಂಪಲ್ ಅಷ್ಟೇ. ಸೊ ನೀವು ಡೀಲ್ ಮಾಡ್ಕೊಂಡಿರೋದಂತ 4,000ಕ್ಕೆ ನೀವು ಆಲ್ರೆಡಿ 100 ರೂಪಾಯಿ ಕೊಟ್ಟಿರ್ತೀರ, ಅಂದ್ರೆ ನಾನು ನಿಮ್ಗೆ 100 ರೂಪಾಯಿ ಕೊಟ್ಟಿರ್ತೀನಿ ಈ ಕೇಸಲ್ಲಿ. ಸೊ ನನಗೆ ಇವಾಗ ಆಪರ್ಚುನಿಟಿ ಇದೆ, ನಾನು ನಿಮ್ಮ ಹತ್ರ ಇರ್ತಕ್ಕಂಥ ಗೋಲ್ಡ್ ಅನ್ನ 4,000 ರೂಪಾಯಿಗೆ ನೀವು ಸೆಲ್ ಮಾಡಲೇಬೇಕು ನನಗೆ ಆಸ್ ಪರ್ ದ ಅಗ್ರಿಮೆಂಟ್. 4,000 ಕೊಟ್ಟು ನಿಮ್ಮ ಹತ್ರ ಗೋಲ್ಡ್ ನ ತಗೊಂಡು ನಾನು 1 ಗ್ರಾಮ್ಗೆ ನಾನು ಮಾರ್ಕೆಟ್ ಅಲ್ಲಿ ಹೋಗಿ ಮಾರ್ಬಿಟ್ಟು ಆ ಗೋಲ್ಡ್ ನ ಲಾಭವನ್ನ ಪಡ್ಕೊಳ್ಬಹುದು. ಸಪೋಸ್ 4,000ಕ್ಕಿಂತ ಕೆಳಗಡೆಗೆ ಕುಸ್ತೋಗಿದೆ ಬೆಲೆ ಅಂತಂದ್ರೆ ನಾನು ಈ ಡೀಲ್ ಇಂದ ಹೊರಗಡೆ ಬರ್ತಕ್ಕಂಥ ಅವಕಾಶ ಇರುತ್ತೆ ಆಸ್ ಅ ಬೈಯರ್ ಆಫ್ ದ ಕಾಂಟ್ರಾಕ್ಟ್. ಬಿಕಾಸ್ ಅದೇ ರೀತಿನೇ ನಾವು ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ತೀವಿ. ಸೊ ನನಗೆ ಲಾಸ್ ಆಗುತ್ತೆ ಅನ್ನೋ ಸಂದರ್ಭದಲ್ಲಿ ನಾನು ಹೊರಗಡೆ ಬರ್ತೀನಿ. ಬಟ್ ಆ ಸಂದರ್ಭದಲ್ಲಿ ಆಸ್ ಅ ಸೆಲ್ಲರ್, ಈಗ ನಿಮ್ಮ ಹತ್ರ ಗೋಲ್ಡ್ ಇತ್ತು, ನೀವು ಸೆಲ್ ಮಾಡಕ್ಕೆ ರೆಡಿ ಇದ್ರಿ, ಕಾಂಟ್ರಾಕ್ಟ್ ಎಂಟ್ರಿ ಆಗಿದ್ರಿ ಅಂತಂದ್ರೆ ಸೊ ಆ ರೀತಿಯಂತ ಸಂದರ್ಭದಲ್ಲಿ ನಿಮಗೆ ನಾನು ಕೊಟ್ಟಿದಂತಹ 100 ರೂಪಾಯಿ ಏನಿತ್ತು ಪ್ರೀಮಿಯಂ ಅಥವಾ ಟೋಕನ್ ಅಡ್ವಾನ್ಸ್ ಅಂತ ಕರಿತೀವಿ, ಪ್ರೀಮಿಯಂ ಅಂತಾನು ಕರಿಬಹುದು ಇದನ್ನ, ಈ ಅಮೌಂಟ್ ನಿಮಗೆ ಲಾಭವಾಗಿ ಕನ್ವರ್ಟ್ ಆಗುತ್ತೆ ಆ ರೀತಿಯಾದಂತಹ ಸಂದರ್ಭದಲ್ಲಿ. ಇದೇ ಎಕ್ಸಾಕ್ಟ್ ರೀತಿಯಲ್ಲೇನೆ ಕೂಡ ಆಪ್ಷನ್ಸ್ ಕೂಡ ವರ್ಕ್ ಆಗ್ತಕ್ಕಂಥದ್ದು. ಸೊ ಬೇಸಿಕಲಿ ಇಲ್ಲಿ ಗೋಲ್ಡ್ ಅಂತ ನಾವೇನು ಮಾತಾಡ್ತಾ ಇದೀವೋ ಅದೇ ಅಸೆಟ್ ಆಗಿರುತ್ತೆ. ಸೊ ಅಂಡರ್ಲೈಯಿಂಗ್ ಅಸೆಟ್ ಅಂತ ಹೇಳ್ತೀವಿ. ಡೆರಿವೇಟಿವ್ ಮಾರ್ಕೆಟ್, ಈಗ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಷ್ಟಾಗಿರ್ತಕ್ಕಂಥದ್ದು ಅಂಡರ್ಲೈಯಿಂಗ್ ಅಸೆಟ್, ಅದರ ಡೆರಿವೇಟಿವ್ಸ್ ಗಳು ಬಂದು ಅಂದ್ರೆ ಅದರಿಂದ ಬೆಲೆ ತೆಗಿತಕ್ಕಂತಹ ಇನ್ಸ್ಟ್ರೂಮೆಂಟ್ಸ್ ಗಳು ಡೆರಿವೇಟಿವ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರುತ್ತೆ. ಒಂದ್ ಕಡೆ ಫ್ಯೂಚರ್ಸ್ ಇರುತ್ತೆ, ಇನ್ನೊಂದ್ ಕಡೆ ಆಪ್ಷನ್ಸ್ ಇರುತ್ತೆ. ಈಗ ನಿಫ್ಟಿ ಅಸೆಟ್ ಅಂತ ಅಂದ್ರೆ ನಿಫ್ಟಿಯ ಫ್ಯೂಚರ್ಸ್ ಸಪರೇಟ್ ಆಗಿ ಅವೈಲೇಬಲ್ ಇದೆ ಡೆರಿವೇಟಿವ್ ಮಾರ್ಕೆಟ್ ಅಲ್ಲಿ. ಸಿಮಿಲರ್ ಡೆರಿವೇಟಿವ್ ಮಾರ್ಕೆಟ್ ಅಲ್ಲಿ ನಿಫ್ಟಿಯ ಆಪ್ಷನ್ಸ್ ಗಳೇ ಅವೈಲೇಬಲ್ ಇರುತ್ತೆ. ಹಾಗೆ ನಾವೇನು ಬೆಲೆಯನ್ನ ನಿರ್ಧಾರ ಮಾಡ್ತೀವಿ, 4,000ಕ್ಕೆ ನಾನು ಡೀಲ್ ಮಾಡ್ಕೊಳ್ತೀನಿ ಅಥವಾ 5,000ಕ್ಕೆ ಡೀಲ್ ಮಾಡ್ಕೊಳ್ತೀನಿ, ಈ ರೀತಿಯಂತಹ ಪ್ರೈಸ್ ಅನ್ನ ಏನ್ ಡಿಸೈಡ್ ಮಾಡ್ತೀವಿ ನಾವು ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಅಲ್ಲಿ, ಇದನ್ನ ಸ್ಟ್ರೈಕ್ ಪ್ರೈಸ್ ಅಂತ ನಾವು ಹೇಳ್ತೀವಿ ಆಪ್ಷನ್ಸ್ ಅಲ್ಲಿ. ಇನ್ನ ಎಕ್ಸ್ಪೈರಿ ಡೇಟ್ ನಮ್ಗೆ ಆಲ್ರೆಡಿ ಗೊತ್ತಿದೆ. ಎವ್ರಿ ವೀಕ್ ಇವತ್ತಿನ ಕಾಲಕ್ಕೆ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಅಂತಹ ದೊಡ್ಡ ಇನ್ಸ್ಟ್ರೂಮೆಂಟ್ಸ್ ಗಳಲ್ಲಿ ಎವ್ರಿ ವೀಕ್ ಥರ್ಸ್ಡೇ ಎಕ್ಸ್ಪೈರಿ ಆಗುತ್ತೆ. ಎಕ್ಸ್ಪೈರಿ ಡೇಟ್ ಅಂತ ಹೇಳ್ತೀವಿ. ಅವತ್ತಿನ ಕಾಲಕ್ಕೆ ಸೆಟಲ್ಮೆಂಟ್ ಆಗುತ್ತೆ. ಬೇಸಿಕಲಿ ಎಕ್ಸ್ಪೈರಿ ಅಂದ್ರೆ ಸೆಟಲ್ಮೆಂಟ್ ಆಗುತ್ತೆ. ಅದಾದ್ಮೇಲೆ ಬರ್ತಕ್ಕಂಥದ್ದು ಲಾಟ್ ಸೈಜ್ ಅನ್ನೋದು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಡೆರಿವೇಟಿವ್ ಮಾರ್ಕೆಟ್ ಅಲ್ಲಿ ಇಂಡಿವಿಜುವಲ್ ಕ್ವಾಂಟಿಟಿ ಅಂತ ಹೇಳ್ಕೊಂಡು ನಾವು ಡೀಲ್ ಮಾಡೋಕ್ಕಾಗಲ್ಲ. ಸೊ ಬೇಸಿಕಲಿ ಟ್ರಾನ್ಸಾಕ್ಷನ್ ಮಾಡಬೇಕು ಅಂತಂದ್ರೆ ಲಾಟ್ ಸೈಜ್ ಅಲ್ಲೇ ಮಾಡಬೇಕು. ಈಗ ನಿಫ್ಟಿ ಲಾಟ್ ಸೈಜ್ 50 ಇದೆ. ಬ್ಯಾಂಕ್ ನಿಫ್ಟಿ ಅಂತ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ. ಬ್ಯಾಂಕ್ ನಿಫ್ಟಿ ಇನ್ಸ್ಟ್ರೂಮೆಂಟ್ ಇವತ್ತಿನ ಮಟ್ಟಿಗೆ 25 ಕ್ವಾಂಟಿಟೀಸ್ ಗಳನ್ನ ಮಿನಿಮಮ್ ನೀವು ವ್ಯವಹಾರ ಮಾಡಲೇಬೇಕು ಅನ್ನೋ ಒಂದು ರಿಸ್ಟ್ರಿಕ್ಷನ್ ಇರುತ್ತೆ. ಸೊ ಬೇಸಿಕಲಿ ಈ ಒಂದು ಪರ್ಟಿಕ್ಯುಲರ್ ವಿಷಯಗಳನ್ನ ಡಿಫೈನ್ ಮಾಡ್ತಕ್ಕಂಥದ್ದು ಎಕ್ಸ್ಚೇಂಜ್ ಆಗಿರುತ್ತೆ. ಸೊ ಲಾಟ್ ಸೈಜ್ ನಮ್ಗೆ ಅರ್ಥ ಆಯ್ತು. ಇನ್ನ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಟೈಪ್ಸ್ ಆಫ್ ಆಪ್ಷನ್ಸ್.
ಎವ್ರಿ ಸಿಂಗಲ್ ಸ್ಟ್ರೈಕ್ ಪ್ರೈಸ್ ಒಂದೇ ರೀತಿಲೇ ಇರಲ್ಲ. ಫಾರ್ ಎಕ್ಸಾಂಪಲ್ ನೀವು ಡೀಲ್ ಮಾಡ್ಕೊಳ್ಬೇಕಾದ್ರೆ ಈಗ ಸದ್ಯಕ್ಕೆ ನಿಫ್ಟಿ 18,000 ನಡೀತಾ ಇದೆ ಅಂತ ಅನ್ಕೋಣ. ನೀವು 18,500 ರೂಪಾಯಿ ಬೆಲೆಯಲ್ಲೂ ಕೂಡ ಡೀಲ್ ಮಾಡ್ಕೋಬಹುದು, ಅಥವಾ 17,500 ರೂಪಾಯಿಯಲ್ಲೂ ಕೂಡ ಡೀಲ್ ಮಾಡ್ಕೊಳ್ಬಹುದು. ಸೊ ಸುಮಾರು ರೀತಿಯಾದಂತಹ ಸ್ಟ್ರೈಕ್ ಪ್ರೈಸ್ಗಳು ಇರುತ್ತೆ. 18,000, 18,100, 200, 300, 400 ಎವ್ರಿ ಸಿಂಗಲ್ ಸ್ಟ್ರೈಕ್ ಪ್ರೈಸ್ ನ ಡಿಫರೆನ್ಸ್ ಅನ್ನು ಕೂಡ ಎಕ್ಸ್ಚೇಂಜ್ ಡಿಫೈನ್ ಮಾಡ್ತಕ್ಕಂಥದ್ದು. ಬಟ್ ಎವ್ರಿ ಇನ್ಸ್ಟ್ರೂಮೆಂಟ್, ಯಾವ ಇನ್ಸ್ಟ್ರೂಮೆಂಟ್ ಸ್ಟಾಕ್ ಮಾರ್ಕೆಟ್ ಇರೋದು ಡೆರಿವೇಟಿವ್ ಲಿಸ್ಟ್ ಆಗಿದೆಯೋ ಅದಕ್ಕೆ ಸಪರೇಟ್ ಆಗಿನೇ ಸ್ಟ್ರೈಕ್ ಪ್ರೈಸಸ್ಗಳು ಇರುತ್ತೆ. ನಿಮ್ಮ ಒಂದು ವ್ಯೂವಿನ ಪ್ರಕಾರ ಅಥವಾ ನಮ್ಮ ದೃಷ್ಟಿಕೋನದ ಪ್ರಕಾರ ನಾವು ವ್ಯವಹಾರಗಳನ್ನ ಮಾಡ್ಕೊಳ್ಬಹುದು ಬೇಸ್ಡ್ ಆನ್ ದ ಸ್ಟ್ರೈಕ್ ಪ್ರೈಸ್. ಎರಡು ರೀತಿಯಾದಂತಹ ಆಪ್ಷನ್ಸ್ಗಳು ಬರುತ್ತೆ, ಕಾಲ್ ಆಪ್ಷನ್, ಪುಟ್ ಆಪ್ಷನ್ ಅಂತ ಹೇಳ್ತಾರೆ. ಸೊ ಬೇಸಿಕಲಿ ಕಾಲ್ ಆಪ್ಷನ್ ಬಗ್ಗೆ ಸದ್ಯಕ್ಕೆ ಅರ್ಥ ಮಾಡ್ಕೊಂಡು ಆದ್ಮೇಲೆ ಪುಟ್ ಆಪ್ಷನ್ಸ್ಗೆ ಮೂವ್ ಆಗೋಣ. ಎರಡು ಎಕ್ಸಾಂಪಲ್ ಮೂಲಕ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಸ್ಯೂಮ್ ನಿಫ್ಟಿ ಸದ್ಯಕ್ಕೆ 18,000ದಲ್ಲಿ ಟ್ರೇಡ್ ಆಗ್ತಾ ಇದೆ ಅಂತ ಅನ್ಕೊಳ್ಳೋಣ. ಓಕೆ, ಸೊ ನಿಮ್ಮ ವ್ಯೂ, ನಿಮ್ಮ ದೃಷ್ಟಿಕೋನ ಏನಿದೆ ಮಾರ್ಕೆಟ್ ಮೇಲೆ ಬರ್ತಕ್ಕಂಥ ದಿನಗಳಲ್ಲಿ ಅಪಾನ್ ಎಕ್ಸ್ಪೈರಿ ಆಗ್ತಕ್ಕಂಥ ಸಂದರ್ಭದಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು 18,000 ಮೇಲೇನೆ ಮಾರ್ಕೆಟ್ ಸಸ್ಟೇನ್ ಆಗುತ್ತಪ್ಪ ಅನ್ನೋ ಒಂದು ವ್ಯೂ ನಿಮಗಿದೆ ಅಂತಂದ್ರೆ 18,000 ಕಾಲ್ ಆಪ್ಷನ್ ಅನ್ನ ನೀವು ಬೈ ಮಾಡಬಹುದು. ಬಿಕಾಸ್ ಕಾಲ್ ಆಪ್ಷನ್ ಇನ ಬಿಹೇವಿಯರ್ ಫ್ಯಾಕ್ಟರ್ ಹಿಂಗೆ ಅಂತಂದ್ರೆ ಯಾವಾಗೆಲ್ಲ ಮಾರ್ಕೆಟ್ ಮೇಲೆ ಮೂವ್ ಆಗುತ್ತೋ, ಮಾರ್ಕೆಟ್ ಅಂದ್ರೆ ಅಂಡರ್ಲೈಂಗ್ ಅಸೆಟ್ ಮೇಲೆ ಮೂವ್ ಆಗುತ್ತೋ, ಕಾಲ್ ಆಪ್ಷನ್ ಬೆಲೆ ಅಥವಾ ಕಾಲ್ ಆಪ್ಷನ್ ನೀವು ಕೊಡ್ತಾ ಇರ್ತಕ್ಕಂಥ ಪ್ರೀಮಿಯಂ ಏನಿದೆ ಆ ಪ್ರೀಮಿಯಂನ ಬೆಲೆನೂ ಕೂಡ ಇನ್ಕ್ರೀಸ್ ಆಗುತ್ತೆ. ಸಿಮಿಲರ್ಲಿ ಯಾವಾಗೆಲ್ಲ ಮಾರ್ಕೆಟ್ ಕುಸಿಯುತ್ತೋ ಆ ರೀತಿಯಂತ ಸಂದರ್ಭದಲ್ಲಿ ಕಾಲ್ ಆಪ್ಷನ್ ಬೆಲೆನೂ ಕೂಡ ಕುಸಿಯುತ್ತೆ. ಸೊ ಇನ್ ಸಿಂಪಲ್ ವರ್ಡ್ಸ್ 18,000 ಮೇಲೇನೆ ಸಸ್ಟೇನ್ ಆಗುತ್ತಪ್ಪ ಅಂತಂದಾಗ 18,000 ಕಾಲ್ ಆಪ್ಷನ್ ಅನ್ನ ಪರ್ಚೇಸ್ ಮಾಡಬಹುದು. ಸೊ ಇದ್ರ ಮೂಲಕ ನೀವು ಒಂದು ಪ್ರೀಮಿಯಂಗೆ ಎಂಟ್ರಿ ಆಗ್ತಾ ಇದೀರಾ. ಈಗ ನೀವು ಒಂದು 50 ರೂಪಾಯಿ ಬೆಲೆ ಕೊಡ್ತಾ ಇದೀರಾ ಅಂತ ಅನ್ಕೊಳ್ಳೋಣ, ಎಕ್ಸಾಂಪಲ್ ಅನ್ಕೊಳ್ಳಿ. ಈಗ 50 ರೂಪಾಯಿ ಕೊಟ್ಟು ನೀವು ಪ್ರೀಮಿಯಂ ತಗೊಂಡಿದ್ದೀರಾ ಅಂತಂದ್ರೆ 18,000 ಸ್ಟ್ರೈಕ್ ಪ್ರೈಸ್, 18,050 ಮೇಲೆ ಮಾರ್ಕೆಟ್ ಯಾವಾಗ ಕ್ರಾಸ್ ಆಗಿ ಸ್ಟಾರ್ಟ್ ಆಗುತ್ತೋ ಎಷ್ಟೇ ಮಾರ್ಕೆಟ್ ಮೇಲೆ ಹೋದ್ರೂ ಕೂಡ ಅದರ ಕಂಪ್ಲೀಟ್ ಅನ್ಲಿಮಿಟೆಡ್ ಪ್ರಾಫಿಟ್ ನಿಮಗೆ ಸಿಗುತ್ತೆ ಆಸ್ ಅ ಆಪ್ಷನ್ ಬೈಯರ್. ಸ್ಪೆಸಿಫಿಕಲಿ ಕಾಲ್ ಆಪ್ಷನ್ ಬೈಯರ್ ಅಂತ ನಾವಿಲ್ಲಿ ಎಕ್ಸಾಂಪಲ್ ತಗೊಳ್ತಾ ಇರೋದು. ಅಸ್ಯೂಮ್ ಇನ್ನೊಂದು ಎಕ್ಸಾಂಪಲ್ ಅಲ್ಲಿ ಸೇಮ್ ಎಕ್ಸಾಂಪಲ್ 18,100 ರೂಪಾಯಿ ಮೇಲೆ ಮಾರ್ಕೆಟ್ ಯಾವುದೇ ಕಾರಣಕ್ಕೂ ಹೋಗಲ್ಲ ಅನ್ನೋ ಒಂದು ವ್ಯೂ ನಿಮಗಿದೆ ಅಂತಂದ್ರೆ ನೀವು 18,100 ಕಾಲ್ ಆಪ್ಷನ್ ಅನ್ನ ಸೆಲ್ ಮಾಡಬಹುದಾಗಿರುತ್ತೆ. ಸೊ ಇದ್ರ ಮೂಲಕ ನೀವು ಫಸ್ಟೇ ಸೆಲ್ಲರ್ ಆಗಿ ಎಂಟ್ರಿ ಆಗೋದ್ರ ಮೂಲಕ ಆಪ್ಷನ್ಸ್ ಅಲ್ಲಿ ಎಂಟ್ರಿ ಆಗಬಹುದು. ಲೈಕ್ ಅರ್ಲಿಯರ್ ಎಕ್ಸಾಂಪಲ್ ಗೋಲ್ಡ್ ಅಲ್ಲಿ ನೀವು ಸೆಲ್ ಮಾಡಕ್ಕೆ ರೆಡಿ ಇದ್ರು, ಅದೇ ರೀತಿನೇ ಇಲ್ಲಿ ಈ ಒಂದು ಪರ್ಟಿಕ್ಯುಲರ್ ಆಪ್ಷನ್ ಅನ್ನು ಸೆಲ್ ಮಾಡೋದ್ರ ಮೂಲಕ 18,100 ವ್ಯೂ ನಿಮ್ದು ಏನಿತ್ತು ಅದರ ಮೇಲೆ ಟ್ರೇಡ್ ಆಗಲ್ಲ ಅನ್ನೋ ವ್ಯೂ ಅನ್ನ ನೀವು ಆಂಟಿಸಿಪೇಟ್ ಮಾಡ್ತಾ ಇದ್ದೀರಾ. ಫಾರ್ ಎಕ್ಸಾಂಪಲ್ ಈ ಕೇಸಲ್ಲಿ ನೀವು ಆ ಒಂದು ಆಪ್ಷನ್ ನ 100 ರೂಪಾಯಿ ಸೆಲ್ ಮಾಡಿದಿರಾ ಅಂತ ಅನ್ಕೋಣ, ಎಕ್ಸಾಂಪಲ್ ಅಷ್ಟೇನೆ. ನಿಮಗೆ ಲಾಸ್ ಆಗ್ತಕ್ಕಂಥ ಸಂದರ್ಭ ಯಾವಾಗ 18,100 ಸ್ಟ್ರೈಕ್ ಪ್ರೈಸ್, ನೀವು ಕೊಟ್ಟಿರ್ತಕ್ಕಂಥ ಪ್ರೀಮಿಯಂ 100 ರೂಪಾಯಿ, 18,100 ಪ್ಲಸ್ 100 ಎಷ್ಟಾಯ್ತು 18,200. 18,200 ಮೇಲೆ ಯಾವಾಗೆಲ್ಲ ಮಾರ್ಕೆಟ್ ಮೇಲೆ ಮೂವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೋ ನಿಮ್ಮ ವ್ಯೂವಿನ ಅಗೇನೆಸ್ಟ್ ಮಾರ್ಕೆಟ್ ಮೂವ್ ಆಗ್ತಾ ಇದೆ ಆ ರೀತಿ ಅಂತ ಸಂದರ್ಭದಲ್ಲಿ ನಿಮಗೆ ಲಾಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್ ಮಾರ್ಕೆಟ್ 18,200 ಕೆಳಗಡೆಗೆ ಸಸ್ಟೇನ್ ಆಗ್ತಾ ಇರುತ್ತೋ ಅಲ್ಲಿವರೆಗೂ ನಿಮ್ಗೆ ಒಂದ್ ಸ್ವಲ್ಪನಾದ್ರೂ ಲಾಭ ಇದ್ದೇ ಇರುತ್ತೆ ಓವರ್ ಆಲ್ ಪ್ರೀಮಿಯಂ ಅನ್ನ ನೀವು ಕಲೆಕ್ಟ್ ಮಾಡ್ಕೊಂಡಿರೋ ಲೆಕ್ಕದಲ್ಲಿ ಅಂತ ಹೇಳೋದಾದ್ರೆ. ಸೊ ಸ್ಟ್ರೈಕ್ ಪ್ರೈಸ್ ನೀವೆಷ್ಟು ಪ್ರೀಮಿಯಂ ಕೊಡ್ತಾ ಇದ್ದೀರಾ ಅನ್ನೋದು ಅಬ್ಸಲ್ಯೂಟ್ಲಿ ಕ್ರಿಟಿಕಲ್ ಆಗಿರುತ್ತೆ ಇದರಲ್ಲಿ. ಇದ್ರ ಬೇಸಿಸ್ ಅಲ್ಲಿ ನೀವು ನಿಮ್ಮ ವ್ಯೂ ಏನಿದೆಯೋ ನಿಮ್ಮ ಪರ್ಸ್ಪೆಕ್ಟಿವ್ ಅನ್ನ ನೀವು ಡಿಸೈಡ್ ಮಾಡಬಹುದಾಗಿರುತ್ತೆ. ಬಟ್ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥ ಪಾಯಿಂಟ್ ಆಪ್ಷನ್ ಸೆಲ್ಲಿಂಗ್ ಅಲ್ಲಿ ಎಸ್ಪೆಷಲಿ 18,100 ರೂಪಾಯಿ ಮೇಲೆ ಮಾರ್ಕೆಟ್ ಎಷ್ಟು ಬೇಕಾದಷ್ಟು ಮೂವ್ ಆಗಬಹುದು. ಎಷ್ಟು ಮಾರ್ಕೆಟ್ ಮೂವ್ ಆಗುತ್ತೋ ಅಷ್ಟೇ ಅನ್ಲಿಮಿಟೆಡ್ ಆಗಿ ನೀವು ಲಾಸ್ ಅನ್ನ ಬಿಯರ್ ಮಾಡಬೇಕಾಗುತ್ತೆ. ಸೊ ಆಪ್ಷನ್ ಬೈಯಿಂಗ್ ಅಲ್ಲಿ ಅನ್ಲಿಮಿಟೆಡ್ ಪ್ರಾಫಿಟ್ ಪೊಟೆನ್ಶಿಯಲ್ ಇದೆ, ಲಿಮಿಟೆಡ್ ಲಾಸ್ ಮಾತ್ರ ಇರುತ್ತೆ. ಅಂದ್ರೆ ನೀವು ಎಷ್ಟು ಪ್ರೀಮಿಯಂ ಕೊಡ್ತಾ ಇದ್ರೆ ಆಪ್ಷನ್ ಬೈಯಿಂಗ್ ಅಲ್ಲಿ ಅಷ್ಟೇ ಲಾಸ್ ಮ್ಯಾಕ್ಸಿಮಮ್ ಆಗುತ್ತೆ, ಇರ್ರೆಸ್ಪೆಕ್ಟಿವ್ ಆಫ್ ಮಾರ್ಕೆಟ್ ಎಷ್ಟೇ ಇರ್ರೆಸ್ಪೆಕ್ಟಿವ್ ಆಗಿ ಮೂವ್ ಆದ್ರೂ ಕೂಡ. ಇನ್ನೊಂದು ಕಡೆಯಿಂದ ಮಾರ್ಕೆಟ್ ಅಥವಾ ಆಪ್ಷನ್ ಸೆಲ್ಲಿಂಗ್ ಅಲ್ಲಿ ನಿಮಗೆ ಅನ್ಲಿಮಿಟೆಡ್ ಲಾಸ್ ಇರುತ್ತೆ, ಲಿಮಿಟೆಡ್ ಪ್ರಾಫಿಟ್. ಪ್ರೀಮಿಯಂ ಏನ್ ನೀವು ಕಲೆಕ್ಟ್ ಮಾಡ್ಕೊಳ್ತೀರೋ ಆ ಪ್ರೀಮಿಯಂ ನಿಮಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಆಗಿರುತ್ತೆ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ನೀವು ಆಪ್ಷನ್ ಬೈಯರ್ ಆಗಿದ್ದೀರಾ ಇಲ್ಲ ಅಂತಂದ್ರೆ ಕಾಲ್ ಆಪ್ಷನ್ ಬೈಯರ್ ಆಗಿದ್ದೀರಾ ಅಂದ್ರೆ ಪ್ರೀಮಿಯಂ ಏನಿದೆಯೋ ಆ ಪ್ರೀಮಿಯಂ ಮಲ್ಟಿಪ್ಲೈಡ್ ಬೈ ನಿಮ್ಮ ಓವರ್ ಲಾಟ್ ಸೈಜ್ ಏನಿದೆಯೋ. ಈಗ 50 ರೂಪಾಯಿ ಪ್ರೀಮಿಯಂ ನೀವು ಕೊಡ್ತಿದ್ದೀರಾ, 50 ರೂಪಾಯಿ ಲಾಟ್ ಸೈಜ್ ಇದೆ ಅಂತ ಅನ್ಕೊಂಡು 50 ಕ್ವಾಂಟಿಟಿ ಲಾಟ್ ಸೈಜ್ ಇದೆ ಅಂತಂದ್ರೆ 50 ಮಲ್ಟಿಪ್ಲೈಡ್ ಬೈ 50 ಎಷ್ಟಾಯ್ತು 2,500. ದಟ್ ಇಸ್ ಅ ಮ್ಯಾಕ್ಸಿಮಮ್ ಅಮೌಂಟ್. ಅಷ್ಟು ಅಮೌಂಟ್ ನಿಮ್ಮ ಹತ್ರ ಇದ್ರೆ ಆಪ್ಷನ್ ಅಗ್ರಿಮೆಂಟ್ಗೆ ನೀವು ಎಂಟ್ರಿ ಆಗ್ಬೋದು ಆಸ್ ಅ ಬೈಯರ್. ಬಟ್ ಆಪ್ಷನ್ ಸೆಲ್ಲಿಂಗ್ ಆ ರೀತಿ ಅಲ್ಲ. ಇವನ್ 50 ರೂಪಾಯಿ ಪ್ರೀಮಿಯಂ ಇದ್ರೂ ಕೂಡ ನೀವು ಎಂಟೈರ್ ಫ್ಯೂಚರ್ಸ್ಗೆ ಯಾವ ರೀತಿ ಮಾರ್ಜಿನ್ ಕೊಡ್ತೀರೋ ಅದೇ ರೀತಿ ಮಾರ್ಜಿನ್ ನ ಮೇಂಟೈನ್ ಮಾಡಬೇಕಾಗುತ್ತೆ. ರಫ್ಲಿ 1.7 ಲ್ಯಾಕ್ ಟು 2 ಲ್ಯಾಕ್ ಹತ್ರ ಇರುತ್ತೆ ಕಾಂಟ್ರಾಕ್ಟ್. ಇದು ಒಂದರಿಂದ ಇನ್ನೊಂದು ಇನ್ಸ್ಟ್ರೂಮೆಂಟ್ಗೆ ಡಿಫರೆನ್ಸ್ ಆಗುತ್ತೆ. ಬಟ್ ಐಡಿಯಲಿ 1.5-2 ಲಕ್ಷ ಈ ರೀತಿಯಂತ ಮಾರ್ಜಿನ್ ಅನ್ನ ನೀವು ಮೇಂಟೈನ್ ಮಾಡ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ. ದ ರೀಸನ್ ಇಸ್ ವೆರಿ ಸಿಂಪಲ್, ಅನ್ಲಿಮಿಟೆಡ್ ಲಾಸ್ಗಳು ಪೊಟೆನ್ಶಿಯಲ್ ಇರೋದ್ರಿಂದ ಆಪ್ಷನ್ ಸೆಲ್ಲಿಂಗ್ ಅಲ್ಲಿ ಡೆಫಿನೆಟ್ಲಿ ಈ ಒಂದು ಹೈಯರ್ ಮಾರ್ಜಿನ್ ಅನ್ನು ನೀವು ಮೇಂಟೈನ್ ಮಾಡಲೇಬೇಕಾಗುತ್ತೆ. ಆಪ್ಷನ್ ಸೆಲ್ಲಿಂಗ್ ಅಲ್ಲಿ ಪ್ರಾಬಬಿಲಿಟಿ ಅನ್ನೋ ಒಂದು ವಿಷಯ ಬರುತ್ತೆ. ಸೊ ಬೇಸಿಕಲಿ ಏನಪ್ಪಾ ಅಂತಂದ್ರೆ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ನಾವು ತಗೊಳ್ತಕ್ಕಂಥ ನಿರ್ಧಾರ ಮಾರ್ಕೆಟ್ ಅಪ್ ಹೋಗ್ಬೋದು, ಡೌನ್ ಹೋಗ್ಬೋದು. ಸೊ ಬೈ ಡಿಫಾಲ್ಟ್ ನಮ್ಮ ಹತ್ರ
50% ಚಾನ್ಸ್ ಇದೆ ಅಂತ ಅನ್ಕೊಳ್ಳೋಣ ವಿನ್ ಆಗ್ತಕ್ಕಂಥದ್ದು. ಬಟ್ ಆಪ್ಷನ್ ಸೆಲ್ಲಿಂಗ್ ಏನಿದೆಯೋ ನಮಗೆ ಅಡಿಷನಲ್ ಎಡ್ಜ್ ಅನ್ನ ತಂದ್ಕೊಡುತ್ತೆ. ರಿಮೆಂಬರ್ ನಾನು ಹೇಳ್ತಾ ಇದ್ದೆ ನಿಮಗೆ 18,100 ಕಾಲ್ ಆಪ್ಷನ್ ಅನ್ನ ನೀವು 100 ರೂಪಾಯಿಗೆ ಸೆಲ್ ಮಾಡಿದಿರಾ ಅಂತಂದ್ರೆ ನಿಮ್ಮ ಬ್ರೇಕ್ ಇವನ್ ಪಾಯಿಂಟ್ 18,200 ಪಾಯಿಂಟ್ಗೆ ಶಿಫ್ಟ್ ಆಗುತ್ತೆ. ಅಂದ್ರೆ ಅಡಿಷನಲ್ 100 ಪಾಯಿಂಟ್ ಎಕ್ಸ್ಟ್ರಾ ನಿಮಗೆ ಸಿಗುತ್ತೆ ಇಲ್ಲಿ. ಅದೇ ಒಂದು ಅಡ್ವಾಂಟೇಜ್ ಆಗಿರುತ್ತೆ ಆಪ್ಷನ್ಸ್ ಗಳನ್ನ ಸೆಲ್ ಮಾಡೋದ್ರಲ್ಲಿ. ಸೊ ಬೇಸಿಕಲಿ ಇವತ್ತಿನ ಮಟ್ಟಿಗೆ ತುಂಬಾ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಗಳು ಅಥವಾ ಟ್ರೇಡರ್ಸ್ ಗಳು ಆಪ್ಷನ್ ಸೆಲ್ಲಿಂಗ್ ಅನ್ನು ಯುಟಿಲೈಸ್ ಮಾಡೋದ್ರ ಮೂಲಕ ಅವರ ಎಂಟೈರ್ ಪೋರ್ಟ್ಫೋಲಿಯೋ ಇದೆಯೋ ಆ ಪೋರ್ಟ್ಫೋಲಿಯೋದಲ್ಲಿ ಮತ್ತೆ ಅಡಿಷನಲ್ ರಿಟರ್ನ್ ಅನ್ನ ತಗೊಂಡ್ಬರ್ತಕ್ಕಂಥ ಪಾಸಿಬಿಲಿಟಿನ ಇವತ್ತಿನ ಮಟ್ಟಿಗೆ ಇಟ್ಕೊಂಡಿರ್ತಾರೆ. ಬಟ್ ಇಲ್ಲಿ ಆಪ್ಷನ್ ಬೈಯಿಂಗ್ ಕೆಟ್ಟದ್ದು ಅಂತ ನಾನು ಹೇಳ್ತಾ ಇಲ್ಲ. ಆಪ್ಷನ್ ಬೈಯಿಂಗ್ ಸ್ಪೆಸಿಫಿಕ್ ಇವೆಂಟ್ಸ್ ಗಳಿರುತ್ತೆ. ಅಂದ್ರೆ ಇದೇ ರೀತಿ ಸಂದರ್ಭದಲ್ಲಿ ಅದನ್ನು ಯೂಸ್ ಮಾಡಬೇಕು ಅಂತಂದಾಗ ಡೆಫಿನೆಟ್ಲಿ ಆಪ್ಷನ್ ಬೈಯಿಂಗ್ ಹೆಲ್ಪ್ಫುಲ್ ಆಗಿರುತ್ತೆ. ಬಟ್ ಮೇನ್ ಆಗಿ ನಾವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಅನ್ಲಿಮಿಟೆಡ್ ಪ್ರಾಫಿಟ್ ಪೊಟೆನ್ಶಿಯಲ್ ಇರತಕ್ಕಂಥ ಆಪ್ಷನ್ ಬೈಯಿಂಗ್ ಅಲ್ಲಾದ್ರೂ ಕೂಡ ಜಾಸ್ತಿ ಪ್ರಾಬಬಿಲಿಟಿ ಇರಲಿಲ್ಲ. ಆಪ್ಷನ್ ಸೆಲ್ಲಿಂಗ್ ಅಲ್ಲಿ ಜಾಸ್ತಿ ಪ್ರಾಬಬಿಲಿಟಿ ಇರುತ್ತೆ. ಬಟ್ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಅನ್ಲಿಮಿಟೆಡ್ ಲಾಸ್ ಆಗ್ತಕ್ಕಂತಹ ಪಾಸಿಬಿಲಿಟಿ ಆಪ್ಷನ್ ಸೆಲ್ಲಿಂಗ್ ಅಲ್ಲಿ ಇರುತ್ತೆ. ಇದೇ ಎಕ್ಸಾಕ್ಟ್ ಎಕ್ಸಾಂಪಲ್ ಅಲ್ಲಿ ಆಪ್ಷನ್ ಸೆಲ್ಲಿಂಗ್ ಮಾಡ್ತಕ್ಕಂಥವ್ರು ಹೆಡ್ಜಿಂಗ್ ಮಾಡೋದ್ರ ಮೂಲಕ ಕೂಡ ಟ್ರೇಡ್ ಮಾಡ್ತಾರೆ. ಇದ್ರ ಬಗ್ಗೆ ಸಪರೇಟ್ ಇನ್ನೊಂದು ವಿಡಿಯೋದಲ್ಲಿ ನಾವು ಕವರ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಕಾಲ್ ಆಪ್ಷನ್ ಬಗ್ಗೆ ನಿಮ್ಗೆ ಐಡಿಯಾ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಇವಾಗ ಪುಟ್ ಆಪ್ಷನ್ ನ ಒಂದು ಬಿಹೇವಿಯರ್ ಏನಿದೆಯೋ ಆ ಬಿಹೇವಿಯರ್ ನ ಅರ್ಥ ಮಾಡ್ಕೊಳ್ಳೋಣ. ಯೂಶುವಲಿ ಪುಟ್ ಆಪ್ಷನ್ ಏನಿದೆಯೋ ಕಾಲ್ ಆಪ್ಷನ್ ಎಕ್ಸಾಕ್ಟ್ ಉಲ್ಟಾ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ಇಲ್ಲಿದೆ, ಮಾರ್ಕೆಟ್ ಕೆಳಗಡೆ ಮೂವ್ ಆಗುತ್ತೆ ಅಂತಂದ್ರೆ ಪುಟ್ ಆಪ್ಷನ್ ಬೆಲೆ ಇನ್ಕ್ರೀಸ್ ಆಗುತ್ತೆ. ಮಾರ್ಕೆಟ್ ಮೇಲೆ ಮೂವ್ ಆದ್ರೆ ಪುಟ್ ಆಪ್ಷನ್ ಬೆಲೆ ಡಿಕ್ರೀಸ್ ಆಗುತ್ತೆ. ಸೊ ಈ ರೀತಿಯಂತ ಸಂದರ್ಭದಲ್ಲಿ ನಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ ನಾವು ಬೈಯರ್ ಆಗಬೇಕು ಆಪ್ಷನ್ ಅಂತಂದ್ರೆ ಮಾರ್ಕೆಟ್ ಮೇಲೆ ಮೂವ್ ಆಗುತ್ತೆ ಅನ್ನೋ ಒಂದು ವ್ಯೂ ನಮಗಿದೆ ಅಂತಂದ್ರೆ ಕಾಲ್ ಆಪ್ಷನ್ ನ ಬೈ ಮಾಡಬೇಕು. ಸೊ ಮಾರ್ಕೆಟ್ ಕೆಳಗಡೆ ಮೂವ್ ಆಗುತ್ತೆ ಅನ್ನೋ ವ್ಯೂ ಇದ್ರೆ ನಮಗೆ ಪುಟ್ ಆಪ್ಷನ್ ಅನ್ನು ಬೈ ಮಾಡಬೇಕು. ಸೊ ಪುಟ್ ಆಪ್ಷನ್ ಮಾರ್ಕೆಟ್ ಕೆಳಗಡೆ ಬಿದ್ದಾಗೆಲ್ಲ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ ಪುಟ್ ಆಪ್ಷನ್. ವೇರ್ ಮಾರ್ಕೆಟ್ ಮೇಲೆ ಮೂವ್ ಆಗುತ್ತೆ ಅಂತಂದ್ರೆ ಪುಟ್ ಆಪ್ಷನ್ ಬೆಲೆ ಡಿಕ್ರೀಸ್ ಆಗುತ್ತೆ. ಇದಕ್ಕೂ ಕೂಡ ಒಂದು ಎಕ್ಸಾಂಪಲ್ ಮೂಲಕ ನಾನು ನಿಮ್ಗೆ ಅರ್ಥ ಮಾಡಿಸ್ಲಿಕ್ಕೆ ಇಷ್ಟಪಡ್ತೀನಿ. ಫಾರ್ ಎಕ್ಸಾಂಪಲ್ ಸದ್ಯಕ್ಕೆ 18,000ದಲ್ಲಿ ಮಾರ್ಕೆಟ್ ಇದೆ ಅಂತ ಅನ್ಕೋಣ. 18,000ಕ್ಕಿಂತ ಕೆಳಗಡೆಗೆನೆ ಮಾರ್ಕೆಟ್ ಮೂವ್ ಆಗುತ್ತೆ ಅನ್ನೋ ವ್ಯೂ ನಿಮ್ಗಿದೆ ಅಂತ ಅಂದ್ರೆ 18,000 ಪುಟ್ ಆಪ್ಷನ್ ಅನ್ನ ಸರ್ಟನ್ ಪ್ರೀಮಿಯಂ ಕೊಟ್ಟು ನೀವು ಆಸ್ ಅ ಬೈಯರ್ ಎಂಟ್ರಿ ಆಗಬಹುದು. ಫಾರ್ ಎಕ್ಸಾಂಪಲ್ 100 ರೂಪಾಯಿ ಬೆಲೆ ನೀವು ಕೊಟ್ಟಿದ್ದೀರಾ ಅಂತ ಅನ್ಕೋಣ. ಅಂದ್ರೆ 18,000 ಸ್ಟ್ರೈಕ್ ಪ್ರೈಸ್, 18,000 ಮೈನಸ್ 100 ನೀವು ಕೊಟ್ಟಿರತಕ್ಕಂಥ ಪ್ರೀಮಿಯಂ. ಅಂದ್ರೆ ಮಾರ್ಕೆಟ್ ಯಾವಾಗೆಲ್ಲ 17,900ಕ್ಕಿಂತ ಕೆಳಗಡೆಗೆ ಕ್ರಾಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೋ ಅನ್ಲಿಮಿಟೆಡ್ ಪ್ರಾಫಿಟ್ ಪೊಟೆನ್ಶಿಯಲ್ ಆಸ್ ಅ ಪುಟ್ ಆಪ್ಷನ್ ಬೈಯರ್ ನಿಮ್ಗಿರುತ್ತೆ. ವೆರಿ ಇನ್ನೊಂದು ಎಕ್ಸಾಂಪಲ್ ಅಲ್ಲಿ 17,900ಕ್ಕಿಂತ ಕೆಳಗಡೆಗೆ ಮಾರ್ಕೆಟ್ ಹೋಗಕ್ಕೆ ಚಾನ್ಸೇ ಇಲ್ಲಪ್ಪ ಅನ್ನೋ ವ್ಯೂ ನಿಮ್ಗಿದೆ ಅಂತಂದ್ರೆ 17,900 ಪುಟ್ ಆಪ್ಷನ್ ಅನ್ನ ನೀವು ಸೆಲ್ ಮಾಡೋದ್ರ ಮೂಲಕ ಕೂಡ ಈ ಒಂದು ವಿಷಯವನ್ನ ಆಂಟಿಸಿಪೇಟ್ ಮಾಡಬಹುದಾಗಿರುತ್ತೆ. ಅಸ್ಯೂಮ್ ನೀವು 100 ರೂಪಾಯಿನ ಪ್ರೀಮಿಯಂ ಕಲೆಕ್ಟ್ ಮಾಡ್ಕೊಳ್ತಿದ್ರ ಅಂತ ಅನ್ಕೊಳ್ಳೋಣ. ಸೆಲ್ಲರ್ ಆಗಿ 17,900 ಮಾರ್ಕೆಟ್ ಎಲ್ಲಿವರೆಗೂ 17,800 ಮೇಲೆ ಸಸ್ಟೈನ್ ಆಗುತ್ತೋ 17,900 ಸ್ಟ್ರೈಕ್ ಪ್ರೈಸ್ ನೀವು ಕೊಟ್ಟಿರತಕ್ಕಂಥ ಪ್ರೀಮಿಯಂ ಅಥವಾ ಸಾರಿ ನೀವು ಕಲೆಕ್ಟ್ ಮಾಡಿರ್ತಕ್ಕಂಥ ಪ್ರೀಮಿಯಂ ಆಸ್ ಅ ಸೆಲ್ಲರ್ 100 ರೂಪಾಯಿ ಕರೆಕ್ಟ್ ಅಲ್ವಾ. 17,900 ಮೈನಸ್ 100 17,800 ಮಾರ್ಕೆಟ್ ಎಲ್ಲಿವರೆಗೂ 17,800 ಮೇಲೆ ಸಸ್ಟೈನ್ ಆಗ್ತಾ ಇರುತ್ತೋ ಅಲ್ಲಿವರೆಗೂ ನೀವು ಸೇಫ್ ಆಗಿರ್ತೀರಾ ಆಸ್ ಅ ಆಪ್ಷನ್ ಸೆಲ್ಲರ್. ನಿಮ್ಮ ಬ್ರೇಕ್ ಇವನ್ ಪಾಯಿಂಟ್ 17,800 ಆಗುತ್ತೆ. ಯಾವಾಗೆಲ್ಲ ಮಾರ್ಕೆಟ್ ಅಲ್ಲಿವರೆಗೂ ಅದರ ಮೇಲೆನೆ ಸಸ್ಟೈನ್ ಆಗ್ತಾ ಇರುತ್ತೋ ಅಲ್ಲಿವರೆಗೂ ನೀವು ಪ್ರಾಫಿಟಬಲ್ ಆಗಿರ್ತೀರಾ. ಬಿಕಾಸ್ ಇನಿಷಿಯಲಿ ನೀವು ಅಷ್ಟು ಪ್ರೀಮಿಯಂ ಅನ್ನ ಕಲೆಕ್ಟ್ ಮಾಡ್ಕೊಂಡಿರ್ತೀರಾ ಆಸ್ ಅ ಆಪ್ಷನ್ ಸೆಲ್ಲರ್. ಸೊ ಇವಾಗ ಆಪ್ಷನ್ಸ್ ಟ್ರೇಡಿಂಗ್ ಅನ್ನ ಯಾವ ರೀತಿ ಮಾಡಬಹುದು, ಯಾವ ರೀತಿ ಆರ್ಡರ್ ನ ಪ್ಲೇಸ್ ಮಾಡಬಹುದು ನಿಮ್ಮ ವಿವಿನ ಪ್ರಕಾರ ಅನ್ನೋದನ್ನ ಗ್ರೋ ಪ್ಲಾಟ್ಫಾರ್ಮ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಸೊ ನೋಡ್ತಾ ಇರಬಹುದು ಗ್ರೋ ಪ್ಲಾಟ್ಫಾರ್ಮ್ ಗೆ ಆಲ್ರೆಡಿ ನಾನು ಲಾಗಿನ್ ಮಾಡಿರ್ತೀನಿ. ಸೊ ಬೇಸಿಕಲಿ ಈ ಒಂದು ವಿಷಯ ಅಂತ ಹೇಳೋದಾದ್ರೆ ಈಗ ಫಾರ್ ಎಕ್ಸಾಂಪಲ್ ನಿಫ್ಟಿಯಲ್ಲಿ ನೀವು ಟ್ರೇಡ್ ಮಾಡಬೇಕು ಅನ್ಕೊಂಡಿದ್ದೀರಾ ಅಂತಂದ್ರೆ ನಿಫ್ಟಿ ಇನ್ಸ್ಟ್ರೂಮೆಂಟ್. ಸೊ ನಿಫ್ಟಿ 50 ಅನ್ನೋದು ಅಂಡರ್ಲೈಂಗ್ ಅಸೆಟ್. ಇದರಲ್ಲಿ ಆಪ್ಷನ್ಸ್ ಚೈನ್ ಅಂತ ಹೇಳ್ತೀವಿ. ಸೊ ಬೇಸಿಕಲಿ ಆಪ್ಷನ್ ಚೈನ್ ಅನ್ನ ನಾವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ನೋಡ್ತಾ ಇರಬಹುದು ಸುಮಾರು ರೀತಿಯಾದಂತಹ ಒಂದು ಆಪ್ಷನ್ಸ್ ಗಳು ಇಲ್ಲಿ ಕಾಣ್ಲಿಕ್ಕೆ ಸಿಗ್ತಾ ಇದೆ ನಮಗೆ. ಸೊ ಇದರಲ್ಲಿ ಕಾಲ್ ಪ್ರೈಸ್ ನಾನು ಹೇಳಿದೆ ಎವ್ರಿ ಸಿಂಗಲ್ ಸ್ಟ್ರೈಕ್ ಪ್ರೈಸ್ಗೂ ಈಗ ನೋಡಿ 18,000 ಸ್ಟ್ರೈಕ್ ಪ್ರೈಸ್ 18,050 ಸ್ಟ್ರೈಕ್ ಡಿಫರೆನ್ಸ್ ಸದ್ಯಕ್ಕೆ ನಿಫ್ಟಿಯಲ್ಲಿ 50 ಪಾಯಿಂಟ್ಸ್ ಗಳಾಗಿರುತ್ತೆ. 18,050ಕ್ಕೂ ಎಂಟ್ರಿ ಆಗ್ಬೋದು, 18,100 150 ಇದೆಲ್ಲ ಸ್ಟ್ರೈಕ್ ಪ್ರೈಸಸ್ ಗಳಾಗಿರುತ್ತೆ. ಸೊ ಸದ್ಯಕ್ಕೆ ಅಂದ್ರೆ ಮಾರ್ಕೆಟ್ ಎಲ್ಲಿ ನಡೀತಾ ಇದೆ ಅನ್ನೋದನ್ನು ಕೂಡ ತೋರಿಸ್ಕೊಡುತ್ತೆ. 18,269 ರೂಪಾಯಲ್ಲಿ ಮಾರ್ಕೆಟ್ ಅಂದ್ರೆ ನಿಫ್ಟಿ ಸ್ಪಾಟ್ ನಡೀತಾ ಇರತಕ್ಕಂಥದ್ದು ಆ ಒಂದು ವಿಷಯ ನಮ್ಗೆ ಇಲ್ಲಿ ಕಾಣುತ್ತೆ. ನಿಯರ್ ಬೈ ಇರತಕ್ಕಂಥ ಆಪ್ಷನ್ಸ್ ಗಳು ಯಾವ್ದಪ್ಪ ನಮಗೆ ಈ ವಿಷಯ ಅಂತ ಹೇಳೋದಾದ್ರೆ 18,300 ಇದನ್ನ ಅಂದ್ರೆ ಸದ್ಯದ ಬೆಲೆ ಏನ್ ಮಾರ್ಕೆಟ್ ನಡೀತಾ ಇದೆಯೋ ಅದಕ್ಕೆ ನಿಯರ್ ಬೈ ಇರತಕ್ಕಂಥ ಆಪ್ಷನ್ ಅನ್ನ ATM ಅಂತ ಕರೀತಾರೆ, ಎಟ್ ದ ಮನಿ ಅಂತ ಹೇಳ್ಕೊಂಡು. ಓಕೆ, ಸೊ ಈ ರೀತಿಯಾದ ಸಂದರ್ಭದಲ್ಲಿ 18,300 ಕಾಲ್ ಆಪ್ಷನಿನ ಬೆಲೆ 99.3 ರೂಪಾಯಿ ನಡೀತಾ ಇದೆ ಸದ್ಯಕ್ಕೆ. ಎಕ್ಸ್ಪೈರಿ ಡೇಟ್ ಯಾವುದು 22 ಡಿಸೆಂಬರ್ 2022 ಅಂದ್ರೆ ವೀಕ್ಲಿ ಎಕ್ಸ್ಪೈರಿ ಇದು. ಇದನ್ನ ಮಂತ್ಲಿ ಎಕ್ಸ್ಪೈರಿ ನಾವು ಮಾಡ್ಕೊಳ್ಳೋಣ ಎಕ್ಸಾಂಪಲ್ಗೆ ಅಂತ ಹೇಳ್ತಾ ಇರೋದು. ಸೊ ಮಂತ್ಲಿ ಎಕ್ಸ್ಪೈರಿ ಅಂತ ಮಾಡ್ಕೊಂಡ್ರು ಕೂಡ ಆ ಎಕ್ಸ್ಪೈರಿಯ ಪ್ರೀಮಿಯಂ ಜಾಸ್ತಿ ಇರುತ್ತೆ ಯೂಶುವಲಿ. ಬಿಕಾಸ್ ಜಾಸ್ತಿ ಜನ ಎಕ್ಸ್ಪೈರಿ ಡೇಟ್ ಇರೋದ್ರಿಂದ ಎಕ್ಸ್ಪೈರಿ ಡೇಟ್ ಜಾಸ್ತಿ ಆದಷ್ಟು ಪ್ರೀಮಿಯಮಿನ ಬೆಲೆ ಜಾಸ್ತಿ ಇರುತ್ತೆ. ಸೊ ಈ ಕೇಸಲ್ಲಿ ನೋಡ್ತಾ ಇರ್ಬೋದು ನೀವು ಸೇಮ್ 18,300 ರೂಪಾಯಿಯ ಕಾಲ್ ಆಪ್ಷನಿನ ಬೆಲೆ ಸದ್ಯಕ್ಕೆ 185 ರೂಪಾಯಿ ನಡೀತಾ ಇದೆ. ಸಪೋಸ್ ನೀವು ಬೈಯರ್ ಆಗ್ತಿದ್ದೀರಾ ಅಂತಂದ್ರೆ ಈ ಕೇಸಲ್ಲಿ ನಿಮಗೆ ಆಸ್ ಅ ಬೈಯರ್ ಪ್ರಾಫಿಟ್ ಆಗ್ತಕ್ಕಂಥದ್ದು 18,300 ಸ್ಟ್ರೈಕ್ ಪ್ರೈಸ್ ಪ್ಲಸ್ 185 18,485 ಮೇಲೆ ಮಾರ್ಕೆಟ್ ಯಾವಾಗೆಲ್ಲ ಮೂವ್ ಆಗುತ್ತೋ ಅನ್ಲಿಮಿಟೆಡ್ ಮೂವ್ ಆದ್ರೂ ಕೂಡ ಅನ್ಲಿಮಿಟೆಡ್ ಪ್ರಾಫಿಟ್ ಪೊಟೆನ್ಶಿಯಲ್ ನಿಮಗಿರುತ್ತೆ. ಸಿಮಿಲರ್ಲಿ
ಪುಟ್ ಪ್ರೈಸಿನ ಓವರ್ ಆಲ್ ಬೆಲೆ ಈಗ ಸದ್ಯಕ್ಕೆ ₹157 ನಡೀತಾ ಇದೆ, 18,300 ರೂಪಾಯಿದು. ಸೊ ಈ ಬೆಲೆಗಳೇನಿದೆಯೋ ಕನ್ಸಿಸ್ಟೆಂಟ್ ಆಗಿ ಚೇಂಜ್ ಆಗ್ತಾ ಇರುತ್ತೆ, ಯಾವ ರೀತಿ ಸ್ಟಾಕಿನ ಬೆಲೆ ವೇರಿಯೇಷನ್ ಆಗುತ್ತೋ ಆ ರೀತಿ. ಸೊ ಬೈ ಮಾಡ್ತಕ್ಕಂಥ ಅವಕಾಶ ಯಾವ ರೀತಿಯಪ್ಪ, ಫಾರ್ ಎಕ್ಸಾಂಪಲ್ ಈಗ ನಾನು ಇದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು ನಿಫ್ಟಿ 29 ಡಿಸೆಂಬರ್ ಎಕ್ಸ್ಪೈರಿ ಡೇಟ್ 18,300 ಕಾಲ್ ಆಪ್ಷನ್ ಇದಾಗಿರುತ್ತೆ. ಓಕೆ, ಸೊ ಇದು ಇಮಿಡಿಯೇಟ್ ಚೇಂಜ್ನ ಟ್ರೆಂಡ್ನ ಇಲ್ಲಿ ತೋರಿಸ್ತಾ ಇದೆ, ಯಾವ ರೀತಿ ಬದಲಾವಣೆ ಆಗಿದೆ ಒಂದು ದಿನದಲ್ಲಿ ಅಂತ ಹೇಳ್ಕೊಂಡು. ಬೈ ಸೆಲ್ ಮಾಡೋದು ವೆರಿ ಸಿಂಪಲ್, ನಾನು ಆಲ್ರೆಡಿ ಹೇಳಿದೆ, ಲಾಟ್ ಅಲ್ಲೇನೆ ಮಾಡಬೇಕು. 1-2 ಕ್ವಾಂಟಿಟಿ ಆ ರೀತಿಯಾಗಿ ಪರ್ಚೇಸ್ ಮಾಡ್ತಕ್ಕಂಥ ಅಥವಾ ಸೆಲ್ ಮಾಡ್ತಕ್ಕಂಥ ಅವಕಾಶ ಇಲ್ಲ. ನೀವು ಈ ಒಂದು ಕಾಲ್ ಆಪ್ಷನ್ ಅನ್ನ ಬೈ ಮಾಡಬೇಕು ಅನ್ಕೊಂಡಿದ್ದೀರಾ ಅಂತ ಅಂದ್ರೆ ಸಿಮಿಲರ್ಲಿ ಯಾವ ರೀತಿ ನಾವು ಆಪ್ಷನ್ಗೆ ನಾವು ಎಂಟ್ರಿ, ಸಿಮಿಲರ್ಲಿ ಯಾವ ರೀತಿ ಸ್ಟಾಕ್ ಅಲ್ಲಿ ನಾವು ಎಂಟ್ರಿ ಆಗ್ತೀವೋ ಅದೇ ರೀತಿ ಇದರಲ್ಲೂ ಕೂಡ ನೀವು ಎಂಟ್ರಿ ಆಗ್ಬೋದಾಗಿರುತ್ತೆ. ಬೈ ಡಿಫಾಲ್ಟ್ ಡೆಲಿವರಿನೇ ಇರುತ್ತೆ ನೀವು ಬೈ ಮಾಡ್ತೀನಿ ಅಂತಂದ್ರೆ. ಓಕೆ, ಸೊ ಈ ಕೇಸಲ್ಲಿ ಮಾರ್ಕೆಟ್ ಬೈ ಮಾಡ್ತಿದ್ದೀರಾ ಅಂತಂದ್ರೆ ಡೆಫಿನೆಟ್ಲಿ ಲಿಮಿಟ್ ಆರ್ಡರ್ ಮಾತ್ರ ನಿಮಗೆ ಪಾಸಿಬಿಲಿಟಿ ಇರುತ್ತೆ. ಸದ್ಯಕ್ಕೆ ₹190, ಈಗ ಸದ್ಯಕ್ಕೆ 185 ನಡೀತಾ ಇದೆ ಅಂತಂದ್ರೆ ನೀವು ಇದನ್ನ ವೇರಿಯೇಷನ್ ಮಾಡ್ಕೊಂಡು, ಫಾರ್ ಎಕ್ಸಾಂಪಲ್ ಇಮಿಡಿಯೇಟ್ ಎಂಟ್ರಿ ಆಗಬೇಕು ಅಂತ ಅಂದ್ರೆ ಅರೌಂಡ್ ಒಂದು 187 ಈ ರೀತಿಯಾಗಿ ಕೊಟ್ಬಿಟ್ಟು ನೀವು ಕೂಡ ಎಂಟ್ರಿ ಆಗ್ಬೋದಾಗಿರುತ್ತೆ. ಸೊ ಈ ಕೇಸಲ್ಲಿ ನೋಡ್ತಾ ಇರ್ಬೋದು ಮಾರ್ಜಿನ್ ರಿಕ್ವೈರ್ಮೆಂಟ್ ಎಷ್ಟು ಅಂತ ಇಮಿಡಿಯೇಟ್ಲಿ ಇಲ್ಲಿ ತೋರಿಸ್ತಾ ಇದೆ ನಮಗೆ. ಬದಲಾವಣೆ ಆದ ತಕ್ಷಣ ಮಾರ್ಜಿನ್ ರಿಕ್ವೈರ್ಮೆಂಟ್ ನ ನಮಗೆ ತೋರಿಸ್ತಾ ಇದೆ, ಎಷ್ಟು ಮಾರ್ಜಿನ್ ರಿಕ್ವೈರ್ಮೆಂಟ್ ಬೇಕು ಅಂತ ಹೇಳ್ಕೊಂಡು. ಸಿಮಿಲರ್ಲಿ ಕಾಲ್ ಆಪ್ಷನ್ ನ ಇನ್ಸ್ಟೆಂಟ್ ಆಗಿ ಅಂದ್ರೆ ಸ್ಟಾರ್ಟಿಂಗ್ ಸೆಲ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಂತಂದ್ರೆ ಸೆಲ್ ಆಪ್ಷನ್ಗೆ ಹೋಗೋದ್ರ ಮೂಲಕ ಕೂಡ ಸಿಮಿಲರ್ ಆಸ್ ಇಟ್ ಈಸ್ ಆರ್ಡರ್ನೇ, ಬಟ್ ಸೆಲ್ಲರ್ ಆಗಿ ನೀವು ಇಲ್ಲಿ ಎಂಟ್ರಿ ಆಗ್ತಾ ಇರ್ತೀರಾ ಈ ಕೇಸಲ್ಲಿ. ಸೊ ಐ ಹೋಪ್ ಇಟ್ ಇಸ್ ಕ್ಲಿಯರ್. ಕಾಲ್ ಆಪ್ಷನ್ ಯಾವ ರೀತಿ ನೋಡಬಹುದು ಅಂತ ಗೊತ್ತಾಯ್ತು. ಸಿಮಿಲರ್ಲಿ ಮತ್ತೆ ನಾನು ಆಪ್ಷನ್ ಚೈನ್ಗೆ ಹೋದ್ರೆ ಆಪ್ಷನ್ ಚೈನ್ ಅಲ್ಲಿ ಎಟ್ ದ ಮನಿ ಇಲ್ಲಿದೆ. ಸೊ ನೀವು ಯಾವ ಪ್ರೈಸ್ ಬೇಕಾದ್ರೂ ಹೋಗ್ಬಿಟ್ಟು ಡೀಲ್ ಮಾಡಬಹುದಾಗಿರುತ್ತೆ. ಸೊ ಈ ಕೇಸಲ್ಲಿ ಈಗ 29 ಡಿಸೆಂಬರ್ ಅಂತಂದ್ರೆ 18,300. ಸೊ ಪುಟ್ ಆಪ್ಷನಿನ ಬೆಲೆಯ ಮೇಲೆ ನಾನು ಕ್ಲಿಕ್ ಮಾಡಿದ ತಕ್ಷಣ ಆ ಬೆಲೆ ಆ ಪರ್ಟಿಕ್ಯುಲರ್ ಪುಟ್ ಆಪ್ಷನಿನ ಆರ್ಡರ್ ವಿಂಡೋ ನಮಗೆ ಸಿಗುತ್ತೆ. ಆರ್ಡರ್ ವಿಂಡೋದಲ್ಲಿ ನಾವು ಎಂಟ್ರಿ ಆಗ್ಬೋದು. ಅಥವಾ ಇನ್ನೊಂದು ಎಕ್ಸಾಂಪಲ್ ಮೂಲಕ ಅಂತ ಅಂದ್ರೆ ಈಗ 18,269 18,300 ಹತ್ತತ್ರ ಮಾರ್ಕೆಟ್ ನಡೀತಾ ಇದೆ ಅಂತಂದ್ರೆ 18,300 ಅಂತ ಸರ್ಚ್ ಕೊಡೋದ್ರ ಮೂಲಕ, ಸೊ ಇದರಲ್ಲಿ FNO ಸೆಲೆಕ್ಟ್ ಮಾಡ್ತೀನಿ, ನನ್ನ ಟ್ಯಾಬ್ ಅನ್ನ ಸೆಲೆಕ್ಟ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು ಇಂಡಿವಿಜುವಲ್ ಈಗ ನಿಫ್ಟಿ 22 ಡಿಸೆಂಬರ್ 18,300 ಪುಟ್ ಆಪ್ಷನ್ ನನಗೆ ಇಲ್ಲಿ ಸಿಗುತ್ತೆ. ಸೊ ಈ ರೀತಿ ಡೈರೆಕ್ಟ್ ಆಗಿ ಸರ್ಚ್ ಮಾಡೋದ್ರ ಮೂಲಕ ಕೂಡ ನೀವು ಆ ಪರ್ಟಿಕ್ಯುಲರ್ ಇನ್ಸ್ಟ್ರೂಮೆಂಟ್ ಅನ್ನ ಫೈಂಡ್ ಮಾಡಬಹುದು. ಆ ಇನ್ಸ್ಟ್ರೂಮೆಂಟ್ ಸಿಕ್ಕಾದ್ಮೇಲೆ ಆರ್ಡರ್ ವಿಂಡೋ ಉಪಯೋಗಿಸ್ಕೊಳ್ಳೋದ್ರ ಮೂಲಕ ನೀವು ಬೈ ಮಾಡಬೇಕು ಅಂತಂದ್ರೆ ಫಸ್ಟ್ ಲೆವೆಲ್ ಅಲ್ಲಿ ಬೈ ಮಾಡ್ತೀರಾ, ಅದಾದ್ಮೇಲೆ ವಾಪಸ್ ಅದನ್ನ ನಿಮ್ಮ ಪೊಸಿಷನ್ಸ್ ಬುಕ್ ಅಲ್ಲಿ ಹೋಗಿ ಕ್ಲಿಯರ್ ಮಾಡ್ಕೊಳ್ತೀರಾ. ಸಿಮಿಲರ್ಲಿ ಸೆಲ್ ಮಾಡಬೇಕು, ಇನಿಷಿಯಲ್ ಸೆಲ್ ಮಾಡಬೇಕು ಅಂದ್ರೆ ಸ್ಟಾರ್ಟಿಂಗ್ ಸೆಲ್ ಮಾಡ್ತೀರಾ, ಅದಾದ್ಮೇಲೆ ಮತ್ತೆ ಆ ಪೊಸಿಷನ್ ಇಂದ ಹೊರಗಡೆ ಬರಬೇಕು, ಅಗ್ರಿಮೆಂಟ್ ಇಂದ ಹೊರಗಡೆ ಬರಬೇಕು ಅಂದ್ರೆ ನೀವು ವಾಪಸ್ ಬೈ ಮಾಡೋದ್ರ ಮೂಲಕ ಆ ಒಂದು ಪರ್ಟಿಕ್ಯುಲರ್ ಇನ್ಸ್ಟ್ರೂಮೆಂಟ್ ಅಗ್ರಿಮೆಂಟ್ ಇಂದ ಹೊರಗಡೆ ಬರಬಹುದಾಗಿರುತ್ತೆ. ಸೊ ಸುಮಾರು ವಿಷಯಗಳನ್ನ ನಾನು ಇಲ್ಲಿವರೆಗೂ ಡಿಸ್ಕಷನ್ ಮಾಡಿದ್ದೀನಿ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬಿಗಿನರ್ ವಿಷಯ ಅಂತ ಅಂದ್ರೆ ಡೆಫಿನೆಟ್ಲಿ ಸ್ವಲ್ಪ ಕಷ್ಟ ಅನಿಸಬಹುದು ತುಂಬಾ ಹೊಸಬರಿಗೆ. ಮತ್ತೊಂದ್ಸತಿ ವಿಡಿಯೋನ ನೋಡಿ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಎಕ್ಸಾಂಪಲ್ ಮೂಲಕ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕಾಲ್ ಆಪ್ಷನ್ ಪುಟ್ ಆಪ್ಷನ್ ಎರಡು ರೀತಿಯಂತ ಆಪ್ಷನ್ಸ್ ಇರುತ್ತೆ. ಮಾರ್ಕೆಟ್ ಯಾವಾಗೆಲ್ಲ ಮೇಲೆ ಮೂವ್ ಆಗುತ್ತೆ ಅನ್ನೋ ಒಂದು ವ್ಯೂ ನಮಗಿರುತ್ತೋ ಆ ರೀತಿಯಂತ ಸಂದರ್ಭದಲ್ಲಿ ಆಪ್ಷನ್ ಬೈ ಮಾಡಬೇಕು ಅಂತಂದ್ರೆ ನಾವು ಕಾಲ್ ಆಪ್ಷನ್ ನ ಬೈ ಮಾಡ್ತೀವಿ. ಸೊ ಮಾರ್ಕೆಟ್ ಅಲ್ಲಿ ಕೆಳಗಡೆ ಮೂವ್ ಆಗುತ್ತೆ ಅನ್ನೋ ವ್ಯೂ ಇದ್ದು ನಾವು ಬೈಯಾರ್ ಆಗಬೇಕು ಮಾರ್ಕೆಟ್ ಅಲ್ಲಿ, ಆಪ್ಷನ್ ಮಾರ್ಕೆಟ್ ಅಲ್ಲಿ ಅಂತಂದ್ರೆ ನಾವು ಪುಟ್ ಆಪ್ಷನ್ ಅನ್ನ ಬೈ ಮಾಡ್ತೀವಿ. ಸೊ ಆಪ್ಷನ್ ಸೆಲ್ಲಿಂಗ್ ಗೆ ಜಾಸ್ತಿ ಮಾರ್ಜಿನ್ ರಿಕ್ವೈರ್ಮೆಂಟ್ ಇರುತ್ತೆ, ಬಿಕಾಸ್ ಅನ್ಲಿಮಿಟೆಡ್ ಲಾಸ್ ಪೊಟೆನ್ಶಿಯಲ್ ಅದರಲ್ಲಿ ಇರೋದ್ರಿಂದ ಜಾಸ್ತಿ ಮಾರ್ಜಿನ್ ಅನ್ನು ನಾವು ಕೊಡಬೇಕಾಗುತ್ತೆ, ಅಪ್ ಫ್ರಂಟ್ ಮಾರ್ಜಿನ್ ಅನ್ನ. ಬಟ್ ಪ್ರಾಬಬಿಲಿಟಿ ಜಾಸ್ತಿ, ವಿನ್ನಿಂಗ್ ಪ್ರಾಬಬಿಲಿಟಿ ಜಾಸ್ತಿ ಆಪ್ಷನ್ ಸೆಲ್ಲಿಂಗ್ ಅಲ್ಲಿ ಇರುತ್ತೆ. ಆಪ್ಷನ್ ಬೈಯಿಂಗ್ ಅಲ್ಲಿ ಮಿನಿಮಮ್ ಮಾರ್ಜಿನ್ ಕೊಟ್ಟರೆ ಸಾಕು, ಪ್ರೀಮಿಯಂ ಪ್ರಕಾರ ಮಾರ್ಜಿನ್ ಕೊಟ್ಟರೆ ಸಾಕು. ಬಟ್ ಒಂದ್ ಕಡೆಯಿಂದ ಅನ್ಲಿಮಿಟೆಡ್ ಪ್ರಾಫಿಟ್ ಪೊಟೆನ್ಶಿಯಲ್ ನಮಗೆ ತಂದು ಕೊಟ್ಟರು ಕೂಡ ಇನ್ನೊಂದು ಕಡೆಯಿಂದ ಲಿಮಿಟೆಡ್ ಆಗಿ ಅಂದ್ರೆ ಬೇಸಿಕಲಿ ಪ್ರಾಬಬಿಲಿಟಿ ವೈಸ್ ಅಂತ ಹೇಳಿದ್ರೆ ವಿನ್ನಿಂಗ್ ಪ್ರಾಬಬಿಲಿಟಿ ಆಪ್ಷನ್ ಸೆಲ್ಲಿಂಗ್ ಕಿನ ಆಪ್ಷನ್ ಬೈಯಿಂಗ್ ಅಲ್ಲಿ ಕಡಿಮೆ ಇರತಕ್ಕಂಥದ್ದು ಒನ್ ಆಫ್ ದ ಡಿಸ್ಅಡ್ವಾಂಟೇಜ್ ಆಗಿರುತ್ತೆ. ಸೊ ಈಗ ಒಂದು ಪ್ರಶ್ನೆ ಇದೆ, ಈ ಪ್ರಶ್ನೆಗೆ ನೀವು ನಮಗೆ ಕಮೆಂಟ್ ಮೂಲಕ ಆನ್ಸರ್ ಮಾಡ್ಲಿಕ್ಕೆ ಪ್ರಯತ್ನ ಪಡಿ. ಸದ್ಯಕ್ಕೆ ಮಾರ್ಕೆಟ್ 18,300 ರೂಪಾಯಿ ಇದೆ ಅಂತ ಹೇಳಿದೆ, ನಿಮ್ಮ ವ್ಯೂ ಪಾಸಿಟಿವ್ ಇದೆ. ಸೊ 18,300 ರೂಪಾಯಿ ಮೇಲೆ ಮಾರ್ಕೆಟ್ ಸಸ್ಟೇನ್ ಆಗುತ್ತೆ ಅಂತ ಅನ್ಕೊಳ್ಳೋಣ ನಿಮ್ಮ ವ್ಯೂವಿನ ಪ್ರಕಾರ. ಓಕೆ, ಸೊ ಆ ರೀತಿಯಂತ ಸಂದರ್ಭದಲ್ಲಿ ನೀವು ಯಾವ ರೀತಿಯಂತ ಆಕ್ಷನ್ ತಗೊಳ್ತೀರಾ? ಆಪ್ಷನ್ ಬೈ ಮಾಡ್ತೀರಾ, ಸೆಲ್ ಮಾಡ್ತೀರಾ? ಅಟ್ ದ ಸೇಮ್ ಟೈಮ್ ಯಾವ ಆಪ್ಷನ್ ಬೈ ಮಾಡ್ತೀರಾ, ಯಾವ ಆಪ್ಷನ್ ಸೆಲ್ ಮಾಡ್ತೀರಾ, ಯಾವ ಸ್ಟ್ರೈಕ್ ಪ್ರೈಸ್ ಗೆ ನೀವು ಡೀಲ್ ಮಾಡ್ತೀರಾ? ಇದನ್ನ ಕಮೆಂಟ್ ಮೂಲಕ ತಿಳಿಸಿ. ಐ ಹೋಪ್ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ಈ ಒಂದು ವಿಡಿಯೋಸ್ಗಳನ್ನ ನಿಮ್ಗೆ ಗೊತ್ತಿರ್ತಕ್ಕಂಥವರಿಗೆ ಶೇರ್ ಮಾಡೋದ್ರ ಮೂಲಕ ಕೂಡ ನಮಗೆ ಸಪೋರ್ಟ್ ಮಾಡಿ. ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳು ಟ್ರೇಡಿಂಗ್ ಹಾಗೆ ಇನ್ವೆಸ್ಟ್ಮೆಂಟ್ ಬಗ್ಗೆ ನಮ್ಮ ಕಡೆಯಿಂದ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ಸಿಗಬೇಕು ಅಂತಂದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ, ಎಲ್ಲ ನೋಟಿಫಿಕೇಶನ್ಸ್ಗಳನ್ನ ಎನೇಬಲ್ ಮಾಡಿ. ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ಎಜುಕೇಶನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ಬೈಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನ ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ ಗಳನ್ನ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಎಸ್ಪೆಷಲಿ ಟ್ರೇಡಿಂಗ್ ಅಲ್ಲಿ ತುಂಬಾ ರಿಸ್ಕ್ ಇರುತ್ತೆ. ಡೆರಿವೇಟಿವ್ ಮಾರ್ಕೆಟ್ ಎಲ್ಲ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಡಿಸಿಷನ್ಸ್ ಗಳನ್ನ ತಗೊಳ್ತಕ್ಕಂಥದ್ದು ಅಬ್ಸಲ್ಯೂಟ್ಲಿ ಕ್ರಿಟಿಕಲ್ ಆಗಿರುತ್ತೆ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.